ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಈ ವೇದಿಕೆ ಬಂದಿರೋದು. ಆ್ಯಂಡ್ ಮಹಾನಟಿ ಅನ್ನೋದು ಇಟ್ ಇಸ್ ಸೋ ಗುಡ್ ಕಾನ್ಸೆಪ್ಟ್. ಯಾಕಂದರೆ ಇದು ಬರೀ ನೀವು ಸ್ಟಾರ್ಸ್ ಯಾವ ಫೀಲ್ಡಲ್ಲಾದರೂ ಯು ಕ್ಯಾನ್ ಬಿಕಮ್ ಅ ಸ್ಟಾರ್ಸ್ ಅಂಡ್ ನಿಮಗೆ ಚಾನ್ಸ್ ಕೊಟ್ಟಿರೋದು. ಸೊ ಹ್ಯಾಟ್ಸ್ ಆಫ್ ಟು ಝೀ ಟು ಡೂ ಸಚ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ವಿತ್ ಅ ಲವ್ಲಿ ಆ್ಯಂಡ್ ಸ್ಟನ್ನಿಂಗ್ ಜಡ್ಜಸ್, ಮೈ ಫೇವ್ರೆಟ್ಸ್. ಬಟ್ ಮ್ಯಾಮ್, ಇವತ್ತು ನೀವು ಬಂದಿರೋದು ಎಲ್ಲರಿಗೂ ಖುಷಿ ಒಂದ್ ಕಡೆ, ತರುಣ್ ಸರ್ಗೆ ಖುಷಿ ಪ್ಲಸ್ ಹೆಮ್ಮೆ ಒಂದ್ ಕಡೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ, ಬರೀ ಕನ್ನಡ ಅಷ್ಟೇ ಅಲ್ಲ, ಸಿನಿಮಾ ಇಂಡಸ್ಟ್ರಿ ವೇಟ್ ಮಾಡ್ತಾ ಇತ್ತು ಮಾಲಾಶ್ರೀ ತರ ಒಬ್ಬ ನಟಿ ಯಾವಾಗ ಬರ್ತಾರೆ, ಮಾಲಾಶ್ರೀ ಅವರ ಮಗಳು ಯಾವಾಗ ಲಾಂಚ್ ಆಗ್ತಾರೆ, ಮಾಲಾಶ್ರೀ ಅನ್ನೋ ಲೆಗೆಸಿನ ಅವ್ರು ಹೇಗೆ ಕಂಟಿನ್ಯೂ ಮಾಡ್ತಾರೆ ಅಂತ. ಅದಕ್ಕೆ ಮೊದಲ ನಾಂದಿ ಹಾಡಿದ್ದೆ ನಮ್ಮ ತರುಣ್ ಸುಧೀರ್ ಅವರು. ಸರ್, ನಮಗೆ ಕಾಣಿಸ್ತಾ ಇದೆ ನಿಮಗೆ ಒಂದು ಕಣ್ಣಲ್ಲಿ ಖುಷಿ, ಒಂದು ಕಣ್ಣಲ್ಲಿ ಹೆಮ್ಮೆ. ಮಾಲಾಶ್ರೀ ಮ್ಯಾಮ್ ಬಂದಿರೋ ಬಗ್ಗೆ ಮಾತಾಡಿ ಪ್ಲೀಸ್. ವೆಲ್ಕಮ್ ಟು ಮಹಾನಟಿ ಮ್ಯಾಮ್. ಥ್ಯಾಂಕ್ ಯು ತರುಣ್. ನಾನು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೀನಿ, ನಮ್ಗೆ ಫಸ್ಟ್ ನಾವು ಫೀಮೇಲ್ ಸೂಪರ್ ಸ್ಟಾರ್ಸ್ ಯಾರು ನಮ್ಮ ಜನರೇಷನ್ಗೆ ನಾವು ನೋಡಿದ್ದು ಅಂತಂದ್ರೆ ಅದು ಮಾಲಾಶ್ರೀ ಮೇಡಮ್ ಅಂತ ಅಂದ್ಬಿಟ್ಟು ಅಂತ. ಸೊ ಇಟ್ ವಾಸ್ ಮೈ ಪ್ಲೆಷರ್ ದಟ್ ಅವರ ಮಗಳನ್ನ ಲಾಂಚ್ ಮಾಡೋ ಸಿನಿಮಾದ ಡೈರೆಕ್ಟರ್ ನಾನಾಗಿದ್ದಕ್ಕೆ ನನ್ನ ಪ್ಲೆಷರ್ ಇತ್ತದು. ಐ ಥಿಂಕ್ ನನ್ನ ಕ್ರೆಡಿಟ್ ಖಂಡಿತವಾಗ್ಲೂ ಇಲ್ಲ. ಅದ್ರ ಹಿಂದೆ ಇಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳು. ಒಂದು ರಾಕ್ಲೈನ್ ವೆಂಕಟೇಶ್ ಸರ್ ನಮ್ಮ ಪ್ರೊಡ್ಯೂಸರ್, ಇನ್ನೊಂದು ದರ್ಶನ್ ಸರ್, ಅವರಿಬ್ಬರೇನೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಒನ್ ಥಿಂಗ್ ಐ ಟೆಲ್ ಯು, ಡೆಫಿನೆಟ್ಲಿ ಆರಾಧನಾಕ್ಕೆ ಈ ಒಂದು ಫಿಲ್ಮ್ ಸಿಕ್ಕಿರೋದು, ಇಂಟ್ರೊಡಕ್ಷನ್ ಸಿಕ್ಕಿರೋದು ತುಂಬ ಥ್ಯಾಂಕ್ಫುಲ್ ಟು ರಾಕ್ಲೈನ್ ಆ್ಯಂಡ್ ದರ್ಶನ್ ಅವರು. ಬಟ್ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಪ್ರತಿಯೊಬ್ಬ ಆಡಿಯನ್ಸ್ ಇದಾರಲ್ಲ, ಮಾಲಾಶ್ರೀಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೆಸರು ನೀವು ಕೊಟ್ಟಿರೋದು. ಥ್ಯಾಂಕ್ ಯು ಮೇಡಮ್. ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೇಡಮ್ ಇವತ್ತು ಬಂದಿರೋದು ನಂಗೆ ಭಾಳ ಖುಷಿ ಇದೆ. ಒಂಥರ ಫ್ಯಾನ್ ಬಾಯ್ ಮೂಮೆಂಟ್ಸ್ ಇದೆ ನಮ್ಮೆಲ್ಲರಿಗೂ ಇವತ್ತು. ನಿಮ್ಮ ಎಂಟ್ರಿ ಬಂದ ತಕ್ಷಣನೇ ಫಸ್ಟ್ ವಿಸಿಲ್ ಹೊಡೆದಿದ್ದು ನಮ್ಮ ಪ್ರೇಮ ಮೇಡಮ್. ತುಂಬಾ ಖುಷಿ ಆಗ್ತದೆ. ವೆಲ್ಕಮ್ ಟು ಮಹಾನಟಿ ಮ್ಯಾಮ್. ಥ್ಯಾಂಕ್ ಯು. ನಾನು ಫಸ್ಟ್ ಇವರು ನೋಡಿದ ಇಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ. ಆಚೆ ಇದ್ರು, ಪೊಲೀಸ್ ಡ್ರೆಸ್ ಹಾಕೊಂಡಿದ್ರು. ಸೊ ನಮ್ಗೆಲ್ಲ ಭಯ ಆಯ್ತು, ಏನ್ ಮಾತಾಡ್ತಾರೋ ಇಲ್ವಂತ. ಶಿ ಸೆಡ್ ಹಾಯ್, ತುಂಬಾ ಚೆನ್ನಾಗಿ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು. ನನ್ಕಿಂತ ದೊಡ್ಡ ಫ್ಯಾನ್ ಇದ್ ನಮ್ ತಂದೆ ಅವ್ರದ್ದು. ನಲಿಯುತ್ತಾ ಹೃದಯ ಹಾಡನು ಹಾಡಿ, ಆ ಸಾಂಗ್ ಬಂದಾಗಲ್ಲ ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮ್ಮಪ್ಪ ವಾಸ್ ಅ ದೊಡ್ಡ ಫ್ಯಾನ್ ಅವ್ರಿಗೆ, ಮಾಲಾಶ್ರೀ ಮ್ಯಾಮ್ಗೆ. ನಾನು ಅಫ್ಕೋರ್ಸ್ ಯಾಕೆಂದ್ರೆ ಆ ಥರ ಕ್ಯಾರೆಕ್ಟರ್ಸ್ ನಾವು ಮಾಡೋಕ್ಕಾಗಲ್ಲ. ಅಲ್ಟಿಮೇಟ್ ಅಂದ್ರೆ ಒಂದೊಂದು ಪಾತ್ರದಲ್ಲೂ ವಿಭಿನ್ನತೆ ಇತ್ತು. ಸೊ ನನ್ ಖುಷಿ ಆಯ್ತು. ಇವರೇ ಇನ್ಸ್ಪಿರೇಷನ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ. ಇದು ದೊಡ್ಡ ಮಾತು. ಆಕ್ಚುಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಯೋರ್ಸ್. ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮಿದು ನಾನು ಓಮ್ ಆಗಲಿ, ಯು ಪಿಕ್ಚರ್ ಆಗಲಿ, ಲೈಕ್ ಮ್ಯಾಡ್. ಈಗ ಈವನ್ ರಮೇಶ್ ಅವ್ರ ಜೊತೆ ಮಾಡಿರೋ ಪಿಕ್ಚರ್ ಮಂದಾರ ಹೂವೆ, ಮೈ ಗಾಡ್, ಐ ಆಮ್ ಬಿಗ್ ಫ್ಯಾನ್ ಆಫ್. ಹೌದು, ನೀವು ಹೋಮ್ಲಿ ಕ್ಯಾರೆಕ್ಟರ್ ಇಂದ ಒಂದು ಮ್ಯಾನರಿಸಮ್ ಮಾಡ್ಕೊಂಡು ಕ್ಯಾರೆಕ್ಟರ್ ಬಂದಿದ್ದೀರಲ್ಲ, ದಟ್ ವಾಸ್ ರಿಯಲಿ ಅಲ್ಟಿಮೇಟ್. ನಾನು ಅವಾಗ ಫುಲ್ಲು ಟಾಮ್ ಬಾಯ್ಸ್ ಆಗಲಿ ಇಲ್ಲ ಇದರಲ್ಲಿ ಮಾಡ್ತಾ ಇರುವಾಗ ಸಡನ್ ಆಗಿ ಪ್ರತಾಪ್ ಪಿಕ್ಚರ್ ಮಾಡಿದೆ. ಎಸ್ ಪಿ ಭಾರ್ಗವಿ ಅವ್ರು ಬಂದ್ಬಿಟ್ಟು, ಐ ವಾಸ್ ಇನ್ ಶೂಟಿಂಗ್ ಆಫ್ ಸಮ್ ಫಿಲಮ್. ಸೊ ಹಿ ಕೇಮ್, ಮಾಲಾ ನಾನು ಐ ಆಮ್ ಪ್ಲಾನಿಂಗ್ ಎಸ್ ಪಿ ಭಾರ್ಗವಿ ಅಂತ. ನನಗೆ ಒಂದು ಸೆಕೆಂಡ್ ಅರ್ಥ ಆಗಿಲ್ಲ. ಸರ್ ಎಸ್ ಪಿ ಭಾರ್ಗವಿ, ಓಕೆ ಏನು ಅಂತ, ಯು ಆರ್ ಡೂಯಿಂಗ್ ಅ ಪೊಲೀಸ್ ರೋಲ್. ಐ ಸೆಡ್ 1 ಸೆಕೆಂಡ್ ಅಂತ. ಅವಾಗ ಮೇಕಪ್ ರೂಮ್, ನೋ ಕ್ಯಾರವನ್ಸ್, ಮೇಕಪ್ ರೂಮ್ಗೆ ಹೋಗಿ ನಕ್ಕಿದ್ದು.